ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರು ಹೇಗೆ ಬಂತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ದುರ್ಗಾ, ಏನಾಯ್ತು? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ? ಬಾಸು ಮತ್ತೆ ಮಾಯಾ ಅವ್ರದ್ದು ಲಗ್ನ ಪತ್ರಿಕೆ ಬಂದಿತ್ತು. ಜಗನ್ನಾಥ್ ಸರ್ ಅದನ್ನ ಪೂಜೆ ಮಾಡಿದ್ಮೇಲೆ ಮಾಳ್ವಿಕಾ ಮೇಡಮು ಅದನ್ನ ತೆಗೆದು ಓದಿದ್ರು. ಚಿರಂಜೀವಿ ರಾಜಶೇಖರ ಶರತ್ ಸೂರ್ಯ, ಚಿರಂಜೀವಿ ಸೌಭಾಗ್ಯವತಿ ದುರ್ಗಾ. ಅಯ್ಯೋ, ಯಾಕೆ ಹೀಗೆ ನಗ್ತಿದ್ದೀರಾ? ನಾನು ನನ್ನ ಸಮಸ್ಯೆ ಹೇಳ್ಕೊಳ್ತಿದ್ರೆ ನೀವು ಖುಷಿ ಖುಷಿಯಾಗಿ ನಗ್ತಿದ್ದೀರಲ್ಲ. ದುರ್ಗಾ, ನಾನು ನಿನ್ನ ಸಮಸ್ಯೆಗೆ ನಗ್ತಿಲ್ಲ. ನಿನ್ನ ಮಾತು ಕೇಳಿ ನನಗೆ ನಗು ಬರ್ತಿದೆ. ಯಾಕೆ? ನಾನು ಯಾವಾಗಲೂ ಹೀಗೆ ಅಲ್ವಾ ಮಾತಾಡೋದು? ಅದೆಲ್ಲ ಬಿಡು. ದುರ್ಗಾ, ನೀನು ಲಗ್ನ ಪತ್ರಿಕೆ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಅದೇನೋ ಎಲ್ಲೋ ಮಿಸ್ಟೇಕ್ ಆಗಿರತ್ತಷ್ಟೇ. ಒಂದೊಂದ್ಸಲ ವಿಧಿ ನಮಗೆ ಸಿಗ್ನಲ್ ಕೊಡ್ತಿದೆ ಅಂತ ಅನ್ಕೊಂಡ್ರು ತಪ್ಪಿಲ್ಲ. ಸಿಗ್ನಲ್ಲ? ಏನ್ ಹೇಳ್ತಿದ್ದೀರಾ ನೀವು? ಅದು ನಿನ್ಗೆ ಸಮಯ ಬಂದಾಗ ಗೊತ್ತಾಗತ್ತೆ ದುರ್ಗಾ. ಏನೋ ಅಪ್ಪ, ನೀವು ಹೇಳ್ತಿರೋದು ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಈಗ ಇದು ಸರಿಯಾಗಿದೆ. ಶ್ರೀರಾ ಶರತ್ ಸೂರ್ಯ, ಚೀಸೌ ಮಾಯಾ. ದೇವಿಯವರೇ, ಏನಾಯ್ತು? ಏನಾಗ್ತಿದೆ ನನಗೆ? ಯಾಕಿಷ್ಟು ಸಂಕಟ ಆಗ್ತಿದೆ? ಏನಾಯ್ತು ದೇವಿಯವರೇ? ಶಕ್ತಿನಾಶ, ಶಕ್ತಿ ಮರುಸ್ಥಾಪನೆ, ಶಕ್ತಿ ಮರುಸ್ಥಾಪನೆ, ಶಕ್ತಿನಾಶ, ಶಕ್ತಿ. ಅಪ್ಪ, ಯಾಕೋ ಒಂಥರ ಅನ್ನಿಸ್ತಿದೆ. ಇವತ್ತು ಆ ಮನೇಲಿ ನಡೆದಿದ್ದನ್ನ ನೋಡಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಮದ್ವೆ ಆಮಂತ್ರಣದಲ್ಲಿ ಮಾಯ ಬದಲು ದುರ್ಗನ್ ಹೆಸರಿತ್ತು. ಆದ್ರೆ ಆ ಖುಷಿನ ಹೆಚ್ಚೊತ್ತು ನನಗೆ ಫೀಲ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಯಾಕೋ ಗೊತ್ತಿಲ್ಲ, ತುಂಬಾ ತ್ರಾಣನೇ ಇಲ್ಲ ಅಂತ ಅನ್ಸಕ್ ಶುರುವಾಗಿದೆ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಷಡ್ಯಂತ್ರ, ಷಡ್ಯಂತ್ರ, ಶಕ್ತಿ ಶತ್ರುವಶ. ಏನ್ ಹೇಳ್ತಿದ್ಯಪ್ಪ? ಯಾರ್ ಷಡ್ಯಂತ್ರ ಮಾಡ್ತಿದ್ದಾರೆ? ಶಕ್ತಿ ಶತ್ರುವಶ ಅಂದ್ರೆ ನನ್ನ ಶಕ್ತಿನ ಯಾರೋ ವಶಪಡಿಸ್ಕೊಳ್ತಿದ್ದಾರೆ ಅಂತನಾ? ಯಾರ್ ಶತ್ರು? ಸಮಯವಲ್ಲ, ಸಮಯ ಅಲ್ಲ, ಸತ್ಯಾನಾವರಣಕ್ಕೆ ಸಮಯ ಅಲ್ಲ. ಆಯ್ತು, ಅರ್ಥ ಆಯ್ತು. ಆದ್ರೆ ಅಪ್ಪ, ಇವತ್ ಯಾಕೋ ನನಗೆ ತುಂಬಾ ವಿಚಿತ್ರ ಅನುಭವ ಆಗ್ತಿದೆ. ಯಾರೋ ನನ್ನ ಎಳಿತಿದ್ದಾರೆ ಅಂತ ಅನಿಸ್ತಾ ಇದೆ. ನಂದೊಂದು ಭಾಗ ಗಾಳಿಯಲ್ಲಿ ಹೋಗ್ತಿದೆ ಅಂತ ಅನಿಸ್ತಿದೆ ಅಪ್ಪ. ಅಳಿವು ಸನಿಹ, ಅಳಿವು ಸನಿಹ, ಸನಿಹ. ಅಳಿವು ಸನಿಹ ಅಂದ್ರೆ ನನ್ನ ಅಳಿವು ಹತ್ರ ಆಗ್ತಿದೆ ಅಂತನಾ? ಮದುವೆ ಬಂಧ, ತಾಳಿ ಶಕ್ತಿ ನಾಶ. ಮದುವೆ ಬಂಧ, ತಾಳಿ. ಯಾವ ಮದ್ವೆ? ಮದುವೆ, ಆಪತ್ಯ ಮದುವೆ. ಆಪತ್ಯ ಮದ್ವೆ ಅಂದ್ರೆ ನನ್ನ ಮಟ್ಟಕ್ಕೆ ಶರತ್ ಮಾಯಾ ಮದ್ವೆ. ನೀನು ಅವ್ರ ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ? ಒತ್ತಾಯದ ಮದುವೆ,
ಒತ್ತಾಯದ ಮದುವೆ, ವಿಧಿ ವಿರುದ್ಧದ ಮದುವೆ. ಯಾರದು ನನ್ನ ರೂಮ್ನ ಇಣುಕ್ ನೋಡ್ತಾ ಇರೋದು? ಪುಟ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಅವಳಿಗೆ ಏನಾದರೂ ಬೇಕಿತ್ತಾ? ಗೀತಾ ಪುಟ್ಟಂಗೆ ಏನು ಬೇಕು? ನಾನು ಏನು ಕೇಳಿದ್ರು ಕೊಡ್ತೀಯಾ? ಖಂಡಿತ ಕೊಡ್ತೀನಿ. ಏನು ಬೇಕು ಕೇಳು. ನಿಜವಾಗ್ಲೂ? ನಿಜವಾಗ್ಲೂ ಕಂದ, ನೀನು ಆಕಾಶದಲ್ಲಿರೋ ನಕ್ಷತ್ರ ಬೇಕು ಅಂದ್ರೂ ತಂದ್ಕೊಡು. ಪ್ರಾಮಿಸ್ ಮಾಡು. ಮಾಯನ್ ಮದ್ವೆ ಆಗಲ್ಲ. ಯಾಕೆ ಪ್ರಾಮಿಸ್ ಮಾಡಲಿಲ್ಲ? ಸಾರಿ ಪುಟ, ಒಂದು ವಿಷಯ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು. ಈ ವಿಷಯದಲ್ಲಿ ಪ್ರಾಮಿಸ್ ಮಾಡೋದಕ್ಕಾಗಲ್ಲ. ಯಾಕೆ ಪ್ರಾಮಿಸ್ ಮಾಡೋಕ್ಕಾಗಲ್ಲ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಶರತ್, ಏನಾಯ್ತಪ್ಪ? ಯಾಕೆ ಕಳ್ತಿದ್ಯಾ ಕಂದ? ಯಾಕೋ ಬಂಗಾರಿ? ಅತ್ತೆ, ನೀನು ಹೇಳಿದ್ದೆಲ್ಲ ಸುಳ್ಳು. ಅವ್ರಿಗೆ ನಾನು ಇಷ್ಟ ಇಲ್ಲ. ಕಂದ, ಹಂಗೆ ಹೇಳ್ಬೇಡ ಕಂದ. ಶರತ್, ಅಳ್ಬೇಡ ಕಂದ, ಅಳ್ಬಾರ್ದು ಕಂದ. ಸಮಾಧಾನ ಮಾಡ್ಕೊ ಬಾ. ಅಳ್ಬಾರ್ದು ಕಂದ, ಸಮಾಧಾನ ಮಾಡ್ಕೊ ಬಾ.